ಎಲ್ರಿಗೂ ನಮಸ್ಕಾರ. ನಾನಿವತ್ತು ವರಮಹಾಲಕ್ಷ್ಮಿ ಕಳಶವನ್ನ ಹೇಗೆ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕೊಳ್ಳಿ ಅಕ್ಕಿ ಹಿಟ್ಟಿನಿಂದ. ಅದರ ಮೇಲೆ ಒಂದು ಪ್ಲೇಟ್ ಅಲ್ಲಿ ಅಥವಾ ಬೇಸನ್ ಅಲ್ಲಿ ಅಕ್ಕಿಯನ್ನ ಇಟ್ಕೊಂಡು 2 ಬಿಂದಿಗೆಯ ಕಳಶ ಇಟ್ಕೋಬೇಕು. ಮೊದಲನೇ ಬಿಂದಿಗೆಗೆ ನೀರನ್ನ ತುಂಬಿಸಿರ್ತೀವಲ್ಲ, ಅದಕ್ಕೆ ಗಂಗೆ ಪೂಜೆಯನ್ನ ಮಾಡ್ಬೇಕು. ಅರಿಶಿನ ಕುಂಕುಮವನ್ನ ಹಾಕಿ, ಹೂವನ್ನ ಹಾಕಿ, ಗಂಧದ ಕಡ್ಡಿ, ಕರ್ಪೂರವನ್ನ ಬೆಳಗಿ ಪೂಜೆಯನ್ನ ಮಾಡ್ಕೊಂಡು ನಮ್ಮಲ್ಲಿ ಇಷ್ಟಾರ್ಥವನ್ನ ಕೇಳ್ಕೊಂಡು ನೆಕ್ಸ್ಟ್ 2ನೇಯ ಬಿಂದಿಗೆಯನ್ನ ಆ ಬಿಂದಿಗೆಗೆ ಅಟ್ಯಾಚ್ ಅನ್ನ ಮಾಡ್ಕೋಬೇಕು. ಈ ವಿಡಿಯೋ ಡೀಟೇಲಿಂಗ್ ವಿಡಿಯೋ ಬೇಕು ಅಂದ್ರೆ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಪ್ಲೇ ಲಿಸ್ಟ್ ಅಲ್ಲಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. 2ನೇ ಬಿಂದಿಗೆಗೆ 3/4 ಭಾಗದಷ್ಟು ಅಕ್ಕಿಯನ್ನ ಹಾಕೊಂಡು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ ಕಳಶಕ್ಕೆ ಏನೇನನ್ನ ಹಾಕೋಬೇಕು ಅಂತ. ಈಗ ಒಂದೊಂದಾಗಿ ಹಾಕೋತಾ ಇದ್ದೀನಿ. ಕಮಲದ ಬೀಜ, ಹಳದಿ ಕವಡೆ, ಗೋಮತಿ ಚಕ್ರ, 1 ಬಟ್ಲಡ್ಕೆ, 6 ಬಾದಾಮಿ, 6 ಗೋಡಂಬಿ, 6 ಲವಂಗವನ್ನ ಹಾಕೋಬೇಕು. 1 ಬೆಳ್ಳಿ ಕಾಯಿನ್, ಚಿನ್ನದ್ದು ಉಂಗ್ರ ಏನಾದ್ರು ಇದ್ರೆ ಹಾಕೊಳ್ಳಿ. ಮತ್ತೆ ಕಾಲುಂಗ್ರವನ್ನ ಇಟ್ಕೋಬೇಕು ಅಂತ ಹೇಳಿದ್ದೆ. ನಾನು ಇಲ್ಲಿ ಮುಂದೆ ತೋರಿಸ್ತೀನಿ ಕಾಲುಂಗ್ರವನ್ನ ಹೇಗೆ ಇಟ್ಕೋತೀವಿ ಅಂತ. ಎಲ್ಲಾ ತಯಾರಿಯನ್ನ ನಾವು ಹಬ್ಬದ ಹಿಂದಿನ ದಿನ ಮಾಡ್ಕೋಬೇಕು. ಕಳಶವನ್ನ ರೆಡಿ ಮಾಡ್ಕೊಂಡು, ಸೀರೆಯನ್ನೆಲ್ಲ ರೆಡಿ ಮಾಡ್ಕೊಂಡು, ಸೀರೆ ಉಡ್ಸ್ಕೊಂಡು ಹಿಂದಿನ ದಿನ ಬಿಟ್ಕೊಂಡ್ರೆ ಬೆಳಗಿನ ಜಾವ ಪೂಜೆಯನ್ನ ಮಾಡ್ಕೋಬಹುದು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.